ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲೇ ಸಮೋಸ ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ. ಅದಕ್ಕೆ ನಾನು ಒಂದು ಬಾಣಲೆ ಬಿಸಿಗೆ ಇಟ್ಟಿದ್ದೀನಿ. ನೋಡಿ, ಸ್ವಲ್ಪ ಇಲ್ಲಿ ನಾನು ವೆಜಿಟೇಬಲ್ ಬಟರ್ ತೊಗೊಂಡಿದ್ದೀನಿ. ಅದು ಸ್ವಲ್ಪ ನೀವು ಇದು ದಾಲ್ಡಾ ಹಾಕಬೇಕು. ನಾನು ದಾಲ್ಡಾ ಹಾಕ್ತಾ ಇಲ್ಲ, ಇದು ವೆಜಿಟೇಬಲ್ ಬಟರ್ ತೊಗೊಂಡಿದ್ದೀನಿ. ನೋಡಿ, ನೀವು ಎಣ್ಣೆಯಾರು ಹಾಕ್ಬೋದು, ದಾಲ್ಡಾರು ಹಾಕ್ಬೋದು. ಇಲ್ಲಿ ಸ್ವಲ್ಪ ಬಿಸಿಯಾಗಿ ನೀರಾಗೋವರೆಗೆ ಒಂಚೂರು ಬಿಸಿ ಮಾಡಿಕೊಂಡ್ರೆ ಸಾಕದು. ಜಾಸ್ತಿ ಕುದಿಸೋದೆಲ್ಲ ಬೇಡ, ಅದು ಲಿಕ್ವಿಡ್ ಆದರೆ ಸಾಕು. ನೋಡಿ, ಈ ಥರ ಸ್ವಲ್ಪ ತೆಳ್ಳಗೆ ನೀರಾಗಿ ಬರೋ ತನಕ ಅದನ್ನು ಒಂಚೂರು ಫ್ರೈ ಮಾಡ್ಕೊಳ್ಳಿ. ಬಿಸಿಗೆ ಅಷ್ಟೇ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಅದರಲ್ಲಿ ಅಜ್ವಾಯಿನ್ ಹಾಕಿ, ಅದು ಬಿಸಿಗಿಟ್ಟಿದ್ದೀನಿ. ಅದರ ಜೊತೆಗೆ ಅಜ್ವಾಯಿನ್ ಓಮ್ ಕಾಳು ಹಾಕಿದ್ದೀನಿ. ಅದನ್ನು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಉಪ್ಪು ಹಾಕಬೇಕಾಗತ್ತೆ. ಈಗ ಇದು ಬಟರು ಮತ್ತು ಓಮ್ ಕಾಳು, ನೀರು, ಉಪ್ಪು ಇಷ್ಟು ಮಿಕ್ಸ್. ನೀರು ಒಂದೇ ಸತಿ ಜಾಸ್ತಿ ಹಾಕಬೇಡಿ. ಒಂದು ಚಿಕ್ಕ ಲೋಟದಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಕಡೆಗೆ ಮೈದಾ ಜಾಸ್ತಿ ಹಾಕಬೇಕಾಗತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದರಲ್ಲೀಗ ಬಟರ್ ಹಾಕಿದ್ದೀನಿ. ಇಲ್ಲಿ ದಾಲ್ಡಾ ಹಾಕಿ ಎಣ್ಣೆ ಹಾಕಿ ಅಡ್ಡಿಲ್ಲ. ನಾನು ಹಾಕಿದ್ದು ವನಸ್ಪತಿ ಬಟರ್ ಹಾಕಿರೋದಿಲ್ಲಿ. ನೋಡಿ, ಈ ಎಣ್ಣೆ ಬದಲು ಅದನ್ನು ಹಾಕಿದ್ದೀನಿ. ಉಪ್ಪು ಹಾಕಿ, ಉಪ್ಪು ಮತ್ತು ಇದು ಅಜ್ವಾಯಿನ್ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ಳಿ. ಸೋಡಾ ಯಾಕಂದ್ರೆ ಅದು ಸ್ವಲ್ಪ ಗರಿ ಗರಿ ಬರೋದಕ್ಕೆ. ನೋಡಿ, ಮೈದಾ ಇಷ್ಟು ಹಿಡ್ಕೊಂಡಿದ್ದು, ಇಷ್ಟು ಬೇಕಾಗತ್ತೆ. ಇಷ್ಟು ಮೈದಾನೂ ಹಾಕ್ಕೊಂಡು ನೀರು ಹಾಕಿದ್ದೀನಲ್ಲ, ಮತ್ತೆ ಹಾಕಬೇಡಿ, ಅದಷ್ಟು ಹಾಕ್ತೇನೆ ನಾನು ಮೈದಾ. ಇದು ನೀರನ್ನು ಚೆನ್ನಾಗಿ ನೋಡ್ಕೊಂಡು ಕಲಸಿ. ತುಂಬ ಚಪಾತಿ ಹಿಟ್ಟಷ್ಟು ನೀರು ಬರಬಾರ್ದು, ಮತ್ತು ಗಟ್ಟಿನೂ ತುಂಬ ಬರಬಾರ್ದು. ಮೀಡಿಯಮ್ ಆಗಿರ್ಬೇಕು. ಅದು ನಿಮಗೆ ಗರಿ ಗರಿ ಬರಬೇಕಲ್ವಾ. ನೋಡಿ, ಈ ಥರ ಅದು ಹಾಕಿದೆ. ಹಿಟ್ಟಷ್ಟು ನೀರು ಸ್ವಲ್ಪನೇ ಹಾಕಿದ್ದೀನಿ ನಾನು. ಅದು ಫುಲ್ ಲೋಟದಲ್ಲಿ 1/4% ನೀರು ತೊಗೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಕಲಸಿ ನೀಟಾಗಿ ಈ ಥರ ಕಲಸಿಟ್ಕೊಳ್ಳಿ. ಅದು ಮತ್ತು ನಾರು ಥರ ಬರುತ್ತಲ್ಲ, ಮೈದಾ ಅಲ್ಲ, ಅದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ಒಂದು ಕವರಲ್ಲಿ ಹಾಕಿ, ಇಲ್ಲ ಒಂದು ವೈಟ್ ಬಟ್ಟೆ ಅಥವಾ ಒಂದು ಕವರಲ್ಲಿ ಪ್ಯಾಕ್ ಮಾಡಿ ಇಡಬೇಕು. ಇದು ಮತ್ತೆ ಎಣ್ಣೆ ಎಲ್ಲ ಹಾಕಲಿಕ್ಕಿಲ್ಲ, ಕಲಸುವಾಗ ಹಾಕಿದ್ದೀನಲ್ಲ ಅಷ್ಟೇ. ನೋಡಿ, ಒಂದು ಕವರ್ ಒಳಗಡೆ ಈ ಥರ ಹಾಕಿ ನೀಟಾಗಿ ಮಡಿಚ್ಬಿಟ್ಟು ಮುಚ್ಚಿಟ್ಬಿಡಿ. ಇದನ್ನು ಈಗ ಮಸಾಲೆಗೆ ರೆಡಿ ಮಾಡ್ಕೋಬೇಕಲ್ಲ. ಇದು ಸಮೋಸದ ಹಿಟ್ಟು ಆಯಿತು. ಈಗ ನೋಡಿ, ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ಇದು ಎಲ್ಲ ಐಟಮ್ ಹಾಕಿ ಈಗ ಪಲ್ಯ ಮಾಡ್ಕೊಳ್ಳುವ. ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಶುಂಠಿ, ಹಸಿಮೆಣಸು, ಶುಂಠಿ, ಕರ್ಬೇವು ಸೊಪ್ಪು ನಾನು ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಫುಲ್ ಹಾಕಿದರೆ ಚೆನ್ನಾಗಿ ಬರೋಲ್ಲ. ಕಟ್ ಮಾಡಿ ಹಾಕಿ ಅದು ಪೀಸು. ನೋಡಿ, ಕರ್ಬೇವು ಸೊಪ್ಪು ಹಾಕಿದ್ದೀನಿ. ಹಸಿಮೆಣಸು ಚಿಕ್ಕ ಪೀಸು, ಇಲ್ಲ ಮಿಕ್ಸಿನಲ್ಲಿ ಸ್ವಲ್ಪ ಹಿಂಗೆ ರುಬ್ಕೊಂಡು ಹಾಕಿದ್ರೂ ನಡೆಯುತ್ತೆ. ಹಸಿಮೆಣಸು, ಶುಂಠಿ ಚಿಕ್ಕ ಪೀಸ್ ಕಟ್ ಮಾಡಿ ಇಟ್ಕೊಂಡು ಹಾಕಿ, ಗೋಡಂಬಿ ಹಾಕಿ, ಅದ್ರ ಜೊತೆಗೆ ನಾನಿಲ್ಲಿ ಕಡಲೆ ಬೀಜ ಸ್ವಲ್ಪ ರೋಸ್ಟ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ತೀನಿ. ನೋಡಿ, ಕಾಯಿ ಪೀಸು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕಟ್ ಮಾಡಿ ಚಿಕ್ಕ ಪೀಸನ್ನು ನೋಡಿ ಇದ್ರ ಜೊತೆಗೆ ಸೇರಿಸಿದ್ದೀನಿ. ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಇದರಲ್ಲೇ ಹಾಕಿಬಿಡಿ. ಸ್ವಲ್ಪ ಒಂಚೂರು ಆಯಿಲಲ್ಲಿ ಫ್ರೈ ಆಗುತ್ತೆ. ಬಟಾಣಿ ಹಾಕಿ, ಬಟಾಣಿ ಮಾಡಿಬಾರ್ದು. ಬಟಾಣಿ ನಾವು ಬೇಯಿಸಿಟ್ಕೊಂಡಿರೋದು. ಅದು ಹಸಿ ಬಟಾಣಿ ಆದರೆ ಹಾಗೆ ಹಾಕಿ, ಇಲ್ಲ ಅಂದರೆ ಬೇರೆ ಬೇಯಿಸ್ಕೊಂಡು ಇಟ್ಕೊಳ್ಳಿ. ಬಟಾಣಿ ಒಣಗಿರೋದಾದರೆ. ಕಡಲೆ ಬೀಜ ನೋಡಿ, ಅದು ಫಸ್ಟೇ ರೋಸ್ಟ್ ಮಾಡಿಟ್ಟಿರೋದು, ಅದು ಇದರಲ್ಲಿ ಅಷ್ಟು ರೋಸ್ಟ್ ಆಗೋಲ್ಲ. ನೋಡಿ, ಕೊತ್ತಂಬರಿ, ಕರಿಬೇವು ಜಾಸ್ತಿನೇ ಕೊತ್ತಂಬರಿ ಮತ್ತು ಪುದೀನ ಜಾಸ್ತಿನೇ ತೊಗೊಳ್ಳಿ, ಏನಾಗಲ್ಲ. ನೋಡಿ, ಎಲ್ಲನೂ ಚೆನ್ನಾಗೀಗ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆಲೂಗಡ್ಡೆ ಬೇಯಿಸಿದ್ದು ಪುಡಿ ಮಾಡಿಟ್ಟಿದ್ದೆ. ತುಂಬ ನೈಸ್ ಪುಡಿ ಬೇಡ, ಸ್ವಲ್ಪ ಚೆನ್ನಾಗಿ ಪಲ್ಯಕ್ಕೆಲ್ಲ ಮಾಡುತ್ತಲ್ಲ ಆ ಥರ ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಇದನ್ನು ನೋಡಿ, ಈಗ ಚೆನ್ನಾಗಿ ಅರಿಶಿನ ಪುಡಿ ಹಾಕಿ, ಅದರಲ್ಲಿ ಮತ್ತು ಚಿಲ್ಲಿ ಪೌಡ್ರು, ಹಸಿಮೆಣಸು ಹಾಕಿದೆ, ಆದರೂ ಸ್ವಲ್ಪ ಖಾರದ ಪುಡಿ ಹಾಕಬೇಕು. ಈಗ ಗರಂ ಮಸಾಲೆ ಹಾಕಬೇಕು. ನೋಡಿ, ಗರಂ ಮಸಾಲೆ, ಚಿಲ್ಲಿ ಪೌಡ್ರು, ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಬೇಕು. ಇಲ್ಲೀಗ ಉಪ್ಪು ಜಾಸ್ತಿ ಹಾಕಿಲ್ಲ. ಚೆನ್ನಾಗಿ ನೋಡಿ, ಪಲ್ಯನ ಆಲೂಗಡ್ಡೆ ದೊಡ್ಡ ಪೀಸ್ ಇದ್ದರೆ ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ. ಅದು ತುಂಬ ಪುಡಿ ಮಾಡೋದೇನು ಬೇಡ, ಸ್ವಲ್ಪ ದೊಡ್ಡ ಪೀಸನ್ನೇ ಇರಲಿ, ಏನಾಗಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ, ಇದು ಪಲ್ಯ ಈ ಥರನೇ ಮಾಡ್ಕೋಬೇಕು. ಚೆನ್ನಾಗಿ ಟೇಸ್ಟ್ ಬರಬೇಕು ಸಮೋಸ ಅಂದರೆ. ನೋಡಿ, ಪಲ್ಯಕ್ಕೆ ಉಪ್ಪು, ಇಲ್ಲಿ ಹಿಟ್ಟಿಗೂ ಉಪ್ಪು ಹಾಕಿದ್ದೀನಿ, ಇದು ಪಲ್ಯದಲ್ಲಿ ಉಪ್ಪು ಬೇಕಿಷ್ಟು. ನೋಡಿ, ಚೆನ್ನಾಗಿ ಇದೇನು ಜಾಸ್ತಿ ಬೇಯಿಸೋದು ಬೇಡ. ಇದು ಮಸಾಲೆಗೆ ಆಲೂಗಡ್ಡೆ ಎಲ್ಲ ಮಿಕ್ಸ್ ಆದರೆ ಸಾಕು, ಅಷ್ಟೇ. ಇದು ಪಲ್ಯ ರೆಡಿ ಆಗುತ್ತೆ. ಈಗ ನೋಡಿ, ಇದು ರೆಡಿ ಆಯಿತು. ಈಗ ಸಮೋಸ ಹೇಗೆ ಮಾಡೋದು ಅಂತ ಹಿಟ್ಟು ಕಲಸಿಟ್ಟಿದ್ದೀನಲ್ಲ, ಅದು ಒಂದು ಅರ್ಧ ಗಂಟೆ ಆಗಿರುತ್ತಲ್ಲ ಹಿಟ್ಟು ಕಲಸಿಟ್ಟಿದ್ದು. ಈಗ ಸಾಕದು ಅಷ್ಟು. ನೋಡಿ, ಇದು ಪಲ್ಯ ಇಷ್ಟು ರೆಡಿ ಆಗಿಬಿಟ್ರೆ ನಿಮಗೆ ಒಳ್ಳೆ ಸಮೋಸ ಪಲ್ಯ ಚೆನ್ನಾಗಾಗಿದೆ. ನೋಡಿ, ಇಷ್ಟ ಆದರೆ ಸಾಕು. ಈಗ ಹಿಟ್ಟು ಇಲ್ಲಿ ಕಲಸಿ ಕವರಲ್ಲಿ ಹಾಕಿಟ್ಟಿದ್ನಲ್ಲ, ಅದು ಆ್ಯಕ್ಚುಲಿ ನೀವು ಮಾಡೋ ತನಕ ಕವರಲ್ಲೇ ಇಟ್ಕೋಬೇಕು. ಆಚೆ ಇಟ್ಬಿಟ್ರೆ ಗಾಳಿಗೆ ಆರಿಬಿಡುತ್ತೆ.
ಇದನ್ನು ಏನು ಮಾಡಬೇಕು, ಒಂದು ಉಂಡೆ ಥರ ಮಾಡ್ಕೋಬೇಕು. ಒಂದು ಚಪಾತಿ ಹಿಟ್ಟು ಸೈಜ್ ಚಪಾತಿ ಮಾಡ್ತೀವಲ್ಲ ಅಷ್ಟು ಸೈಜು ಒಂದೊಂದು ಉಂಡೆ ಇದ್ದರೆ ಸಾಕು. ಚಪಾತಿ ಸೈಜ್ ಬೇಕು, ಯಾಕಂದ್ರೆ ಅದರಲ್ಲಿ ಎರಡೆರಡು ಸಮೋಸ ಆಗುತ್ತಲ್ಲ ಒಂದರಲ್ಲಿ, ಅದರಿಂದ ಚಪಾತಿ ಸೈಜಲ್ಲೇ ನೀವು ಒಂದೊಂದು ಹಿಟ್ಟು ಉಂಡೆ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ. ಇಷ್ಟು ಸೈಜ್ ಅದು ಉಂಡೆ ಇರಲೇಬೇಕು, ಯಾಕಂದರೆ ಒಂದರಲ್ಲಿ ಒಂದು ಮಾಡ್ತಾ ಇಲ್ಲಲ್ಲ, ಒಂದರಲ್ಲಿ ಎರಡು ಮಾಡೋದ್ರಿಂದ ಅಷ್ಟು ದಪ್ಪ ಹಿಟ್ಟು ಇರಬೇಕಾಗತ್ತೆ ನೋಡಿ. ಎಲ್ಲ ಉಂಡೆಗಳನ್ನು ಈ ಥರ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಮಾಡಿಟ್ಕೊಳ್ಳಿ ನೋಡಿ. ಇಷ್ಟ ಆದರೆ ಸಾಕು ನೋಡಿ. ಕರೆಕ್ಟ್ ಸೈಜಲ್ಲಿ ಮಾಡಿಟ್ಕೊಂಡ್ರೆ ಸಮೋಸ ಸೀಟು ಒಂದೇ ಥರ ಬರುತ್ತೆ ನೋಡಿ. ಈ ಥರ ಸೈಜ್ ಕರೆಕ್ಟ್ ಮಾಡಿಟ್ಟಿದ್ದೀನಿ. ಅದಕ್ಕೆ ಮೈದಾ ಹಿಟ್ಟೆ ತೊಗೊಳ್ಳಿ, ಲಟ್ಸ್ಲಿಕ್ಕೆ ಮೈದಾ ಹಿಟ್ಟು ತೊಗೊಳ್ಳಿ. ಚೆನ್ನಾಗಿ ಅದು ನೋಡಿ, ಇಲ್ಲಿ ಲಟ್ಸೋದು ತೋರಿಸ್ತೇನೆ. ನೀರದು ಎಣ್ಣೆ ಅಲ್ಲ, ಸ್ವಲ್ಪ ಕಡೆಗೆ ಬೇಕಾಗುತ್ತೆ, ಇವಾಗ ಬೇಡ. ಅದು ಲಟ್ಸಿದ ಮೇಲೆ ತೋರಿಸ್ತೇನೆ ಅದು ನೀರು ಹೇಗೆ ಹಚ್ಚೋದು ಅಂತ ನೋಡಿ. ಇದು ಸ್ವಲ್ಪ ಹಿಟ್ಟು ಗಟ್ಟಿ ಇರೋದ್ರಿಂದ ಲಟ್ಸೋಕ್ಕೆ ಸ್ವಲ್ಪ ಚಪಾತಿ ಅಷ್ಟು ಸುಲಭ ಬರಲ್ಲ ಇದು ನೋಡಿ. ಅದನ್ನು ಮುಚ್ಚೆ ಇಟ್ಕೋಬೇಕು. ಅದು ಉಂಡೆ ಏನು ಮಾಡಿಟ್ಟಿದ್ದೀನಲ್ಲ ನಾನು, ಅದು ಒಂದು ವೈಟ್ ಬಟ್ಟೆ ಇದ್ದರೆ ಅದ್ರ ಮೇಲೆ ಹಾಕಿ ಇಟ್ಕೊಳ್ಳಿ. ಅದು ಯಾಕಂದರೆ ಗಾಳಿಗೆ ಆರಿಬಿಟ್ರೆ ನಿಮಗೆ ಮತ್ತು ಲಟ್ಸೋದು ಕಷ್ಟ ಆಗುತ್ತೆ. ಅದರಿಂದ ನೋಡಿ, ನಾನಿಲ್ಲಿ ಯಾವ ಥರ ಶೇಪಲ್ಲಿ ಲಟ್ಸಿ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ. ಅಗಲ ಜಾಸ್ತಿ ಬೇಡ, ಉದ್ದ ಬೇಕು ನೋಡಿ. ಉದ್ದ ಸೀಟ್ ಬೇಕಾಗುತ್ತೆ, ಯಾಕಂತ ಇದು ಮಧ್ಯದಲ್ಲಿ ನಾನು ಕಟ್ ಮಾಡಿ ತೆಗಿತೀನಲ್ಲ, ಅದಕ್ಕೇ ತುಂಬ ಅಗಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಉದ್ದ ಇರಲಿ ಸೀಟು. 2 ಸಮೋಸಕ್ಕಾಗೋ ಸೈಜು ಉದ್ದ ಬರಬೇಕು ನೋಡಿ. ಅದು ಈ ಥರ ಉದ್ದ ಬರಬೇಕು ಒಂದು ನೋಡಿ. ಈ ಥರ ಎಲ್ಲೂ ದಪ್ಪ ಇರಬಾರ್ದು, ಅದು ಎಲ್ಲ ಕಡೆ ಹದ್ದುವಾಗಿ ನೀಟಾಗಿ ಈ ಥರ ಸೀಟ್ ಮಾಡ್ಕೊಳ್ಳಿ ನೋಡಿ. ಎಲ್ಲ ಸೀಟನ್ನು ಆ ಥರ ಲಟ್ಸಿಟ್ಕೊಂಡ್ರೆ ನಿಮಗೆ ಸುಲಭ ಆಗುತ್ತೆ ನೋಡಿ. ಈಗ ಇದು ಸಮೋಸ ಸೀಟು ನೋಡಿ. ಮತ್ತೊಂದು ತೋರಿಸ್ತಾ ಇದ್ದೀನಿ ಲಟ್ಸೋದೆ ಯಾವ ಥರ ಅಂತ ನೋಡಿ. ಇದು ಸುಲಭನೇ, ಅಷ್ಟೇನು ಕಷ್ಟ ಇಲ್ಲ ನೋಡಿ. ಈ ಥರ ಎಲ್ಲ ನೀಟಾಗಿ ಒಂದ್ರ ಮೇಲೊಂದು, ಅದೇನು ಅಂಟ್ಕೊಳ್ಳಲ್ಲ, ಒಂದ್ರ ಮೇಲೊಂದು ಲಟ್ಸಿ ಬಿಟ್ಟು ಹಾಕಿದ್ರೂ ಅದು ಅಂಟ್ಕೊಳ್ಳಲ್ಲ ನೋಡಿ. ಎಲ್ಲ ಈ ಥರ ಲಟ್ಸಿಟ್ಕೊಳ್ಳಿ ಚೆನ್ನಾಗಿ ನೋಡಿ. ಎಷ್ಟು ಸುಲಭ ಇದೆ. ಮನೆಯಲ್ಲಿ ಅಂಗಡಿನಲ್ಲಿ ಒಂದೊಂದು ಸಮೋಸ ಎಷ್ಟು ರೇಟ್ ಕೊಡಬೇಕು, 15 ರೂಪಾಯಿ 20 ರೂಪಾಯಿ ಕೊಡಬೇಕು. ಅದು ಮನೆಯಲ್ಲೇ ಎಷ್ಟು ಆರಾಮು ಸೇಮ್ ಟೇಸ್ಟ್, ಏನು ಸ್ವಲ್ಪ ಕೂಡ ಡಿಫ್ರೆನ್ಸ್ ಇರಲ್ಲ. ಮನೇಲಿ ಮಾಡೋದಕ್ಕೂ ಅವರು ನಾನು ಹೇಳೋದು ಮೆಜರ್ಮೆಂಟಲ್ಲೇ ನೀವು ಮಾಡ್ಕೊಂಡು ಅಂದರೆ ಆರಾಮ್ ಸರಿ ಮಾಡ್ಕೋಬೋದು ನೋಡಿ. ಈ ಥರ ಇದು ಈ ಥರ ಹಿಂಗೆ ಲಟ್ಸಿಟ್ಟಿದ್ನಲ್ಲ ನೋಡಿ. ಎಲ್ಲ ಒಂದ್ರ ಮೇಲೆ ಒಂದು ಇಟ್ಕೊಳ್ಳಿ. ಈಗ ನೋಡಿ ಜೋಡಿಸ್ಕೊಂಡು ನೋಡಿ. ಈಗ ಈ ಥರ ಜೋಡಿಸ್ಬಿಟ್ರೆ ನೀವು ಆಯಿತು ನೋಡಿ. ಈ ಥರ ಆಯಿತಾ? ಇವಾಗ ಮಧ್ಯಕ್ಕೆ ಕಟ್ ಮಾಡ್ಕೊಬಿಡಿ. ಈಗ ನೋಡಿ, ಒಂದೊಂದರಲ್ಲಿ 2 ಸಮೋಸ ಆಗೋ ಥರ ನೋಡಿ. ಈ ಥರ ಬರಬೇಕು ನೀವು. ಅದೇನು ತುಂಬ ಸುಲಭ ಐತೆ, ಕಷ್ಟ ಅನಿಸುತ್ತೆ ನೋಡೋಕ್ಕೆ, ಆದರೆ ಈಸಿ ಆಗುತ್ತೆ ನೋಡಿ. ಮನೇಲಿ ಮಾಡಿದರೆ ಎಷ್ಟು, ಒಬ್ಬ ಅಂಗಡಿದಾದರೆ ಒಂದೊಂದು 2 ತೊಗೊಳೋಕ್ಕೆ ಎಷ್ಟು ದುಡ್ಡು, ಇದು ಮನೆಯಲ್ಲಾದರೆ ಆರಾಮ್ ಸರಿ ಎಲ್ಲರೂ ತಿನ್ನುವಷ್ಟು ಮಾಡ್ಕೋಬೋದು ನೋಡಿ. ಈ ಥರ ಪಲ್ಯ ರೆಡಿ ಮಾಡಿ ಇಲ್ಲಿ ನೀರು ಇಟ್ಟಿದ್ನಲ್ಲ, ಇದು ಒಂಚೂರು ಇಲ್ಲಿ ಸೈಡಲ್ಲಿ ಹಚ್ಕೋಬೇಕಾಗತ್ತೆ. ಯಾಕಂತ ಇದು ಅಂಟಿಸ್ಬೇಕಲ್ಲ, ಅಂಟ್ಲಿಕ್ಕೆ ಕರೆಕ್ಟಾಗಿ ನೀರು ಇಲ್ಲಿ ಒಂದು ಸ್ವಲ್ಪ ಬೇಕು ನೋಡಿ. ಇಲ್ಲಿ ಎಡ್ಜಲ್ಲಿ ಕರೆಕ್ಟಾಗಿ ಅಂಟಿಸ್ಕೋಬೇಕು ಅದನ್ನು, ಇಲ್ಲಾಂದರೆ ಅದು ಎಣ್ಣೆಗೆ ಹಾಕಿದ ಮೇಲೆ ಪಲ್ಯ ಆಚೆ ಬಂದುಬಿಡುತ್ತೆ. ಅದಕ್ಕೆ ಇಲ್ಲಿ ಕರೆಕ್ಟಾಗಿ ಕೈಲಿ ಒತ್ತಿ ಅಂಟಿಸ್ಕೊಂಡು ನೋಡಿ. ಈಗ ಇದು ಕೋನ ಥರ ಬಂತಲ್ಲ, ಈಗ ಇದರಲ್ಲಿ ಪಲ್ಯ ಒಳಗಡೆ ಚೆನ್ನಾಗಿ ಎಲ್ಲ ಒತ್ತಿಬಿಟ್ಟು ಹಾಕಿ, ಅದು ಚೆನ್ನಾಗಿ ಒಳಗವರೆಗೆ ಪಲ್ಯ ಹೋಗಬೇಕದು, ಆ ಥರ ಹಾಕಿ ನೋಡಿ. ಇಲ್ಲಿ ಈ ಥರ ಮಾಡ್ಕೊಂಡ್ರಲ್ಲ, ಈಗ ಪಲ್ಯನ ಅದರೊಳಗಡೆ ನೀಟಾಗಿ ಸೇರಿಸ್ಬೇಕಾಗತ್ತೆ. ಒಂದು ಸ್ಪೂನ್ ತೊಗೊಂಡು ಒಳಗಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಜೋಡಿಸ್ಕೊಳ್ಳಿ ಅದು ನೋಡಿ. ಈ ಥರ ಇದು ಒಂಚೂರು ಕಷ್ಟ ಆಗುತ್ತೆ ಇಲ್ಲಿ ಜೋಡಿಸೋದು, ಆದರೂ ಒಂದು ಸ್ವಲ್ಪ 1-2 ಕರೆಕ್ಟಾಗಿ ನೀವು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಹಾಕಿ ಕೈಲೆಲ್ಲ ಬೇಕಿದ್ರೆ ಸ್ಪೂನಲ್ಲಿ ಈ ಥರ ಹಾಕ್ಕೊಂಡು ಕೈಲಿ ಕರೆಕ್ಟಾಗಿ ಆ ಪಲ್ಯನ ಕೂರಿಸಿ ಅದು ಚೆನ್ನಾಗಿ ನೋಡಿ. ಈ ಥರ ಒತ್ಬಿಟ್ಟು ಕರೆಕ್ಟಾಗಿ ಕೂರಿಸ್ಕೊಂಡ್ರೆ ನೀಟಾಗಿ ಬರುತ್ತೆ. ಅದು ಒಂದು ಸತಿ ಮಾಡುವಾಗ ಸ್ವಲ್ಪ ರಿಸ್ಕ್ ಅನಿಸುತ್ತೆ, ಮತ್ತೆ ಮಾಡ್ತಾ ಮಾಡ್ತಾ ನಿಮಗೆ ಕರೆಕ್ಟ್ ಆಗುತ್ತೆ ನೋಡಿ. ಇಲ್ಲಿ ಯಾಕೆ ನೀರು ಹಚ್ಕೋಬೇಕಂದ್ರೆ ಇದು ಎಣ್ಣೆನಲ್ಲಿ ಬಿಡಬಾರ್ದಲ್ಲ, ಅದು ಅಂಟ್ಕೊಳ್ಳುತ್ತೆ, ಮೈದಾ ಅಲ್ವಾ, ಅದು ಅಂಟ್ಕೊಳ್ಳುತ್ತೆ ನೋಡಿ. ಇಲ್ಲಿ ಒಂದು ಸ್ವಲ್ಪ ಫೋಲ್ಡ್ ಮಾಡಿ ತೊಗೊಳ್ಳಿ. ಈ ಥರ ಫೋಲ್ಡ್ ಮಾಡಿ ಲಾಸ್ಟಲ್ಲಿ ಹಾಗೆ ಒತ್ಬಿಡಿ, ಅಡ್ಡಿಲ್ಲ ನೋಡಿ. ಇಲ್ಲೊಂಚೂರು ಫೋಲ್ಡ್ ಮಾಡಿ ತೊಗೊಂಡ್ರೆ ಸೇಪು ನಿಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ. ಸಮೋಸ ಸೇಪು ನೋಡಿದ್ರೆ ಇಷ್ಟೇ, ಇದು ಸುಲಭ ಇದೆ ನೋಡಿ. ಈ ಥರ ಮಾಡ್ಕೋಬೇಕು ನೋಡಿ. ಕರೆಕ್ಟ್ ಆಯ್ತಲ್ಲ ಇವಾಗ. ಅಷ್ಟು ಸೇಪ್ ಬರಲಿಲ್ಲ ಅಂದರೂ ನಮ್ಮದು ಒಂದೇ ಥರ ಅದೇ ಥರ ಸೇಪು ಬಂದಿದೆ. ಅದು ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೂ ನೋಡಿ. 1-2 ಸತಿ ಟ್ರೈ ಮಾಡಿದ್ರೆ ನೀವು ಕೂಡ ಆರಾಮ್ ಮಾಡ್ಬೋದು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಈ ಥರ ಸ್ವಲ್ಪ ನೀರು ಅಂಟಿಸ್ಕೊಂಡು ಇಲ್ಲಿ ಕರೆಕ್ಟಾಗಿ ಅಲ್ಲಿ ಒತ್ತಿ ಅಂಟಿಸ್ಬಿಡ್ಬೇಕು. ಅದು ಮತ್ತು ಎಣ್ಣೆಯಲ್ಲಿ ಪಲ್ಯ ಕಡೆಗೆ ಆಚೆ ಬಂದರೆ ಚೆನ್ನಾಗಾಗಲ್ಲ. ಅದರಿಂದ ಫಸ್ಟ್ ಅಲ್ಲಿ ಎಡ್ಜಲ್ಲಿ ಮತ್ತು ಇಲ್ಲಿ ಮೇಲ್ವರೆಗೂ ಅದನ್ನು ಒತ್ಕೋಬೇಕು ಕರೆಕ್ಟಾಗಿ. ಅಲ್ಲಿ ಬಿಡಬಾರ್ದು, ಅದು ಪಲ್ಯ ಹಾಕಿದ್ದು ಆಚೆ ಬರಬಾರ್ದು, ಆ ಥರ ನೋಡ್ಕೋಬೇಕು
ನೋಡಿ ಈಗ ಕರೆಕ್ಟ್ ಆಯ್ತಲ್ಲ. ಇದರೊಳಗೆ ಪಲ್ಯನ ನೀಟಾಗಿ ಸ್ವಲ್ಪ ತೊಗೊಂಡು ಆ ಥರ ಸ್ಪೂನಲ್ಲಿ ಕೆಳಗಡೆ ಒತ್ತಿ ಕರೆಕ್ಟಾಗಿ ಫಿಲ್ ಮಾಡ್ಕೊಳ್ಳಿ. ಅದು ನೋಡಿ ಎಲ್ಲ ಫುಲ್ ಆಯ್ತಲ್ಲ. ಈಗ ಚೆನ್ನಾಗಿ ಒಳ್ಳೆ ಸಮೋಸ ನೀವು ಅಂಗಡಿದಲ್ಲ ಅಂತ ಯಾರು ಹೇಳಂಗೆ ಇಲ್ಲ, ಅಷ್ಟು ಕರೆಕ್ಟಾಗಿ ಬರುತ್ತೆ. ಮತ್ತು ಟೇಸ್ಟು ಕೂಡ ಅದೇ ಥರ ಇದೆ. ಬಿಸಿ ಬಿಸಿ ಸಮೋಸ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಸಾಸ್ ಇದ್ರೂ ಸಾಕು, ಇಲ್ಲ ಯಾವ್ದಾದ್ರು ಒಂದು ಚಟ್ನಿ ಮಾಡಿಕೊಂಡ್ರು ಚೆನ್ನಾಗಿ ಬರುತ್ತೆ. ನೋಡಿ ಆಯ್ತಲ್ಲ, ಇಷ್ಟೇ ಇದು ಸಮೋಸ. ಏನು ಜಾಸ್ತಿ ಮಾಡೋದೇನು ಕಷ್ಟ ಇಲ್ಲ, ಅಷ್ಟು ಮಾಡಿಕೊಂಡ್ರೆ ಆಯಿತು. ನೋಡಿ ಈಗ ಇದನ್ನು ಎಲ್ಲ ರೆಡಿ ಮಾಡಿ ನಾನು ಬೇಯಿಸೋದು ಯಾವ ಥರ ಅಂತ ತೋರಿಸ್ತೇನೆ ನೋಡಿ. ಈಗ ಆಯಿತು, ಇದನ್ನು ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ, ಮಾಡ್ಕೋಬೋದು, ಏನು ಸಮಸ್ಯೆ ಇಲ್ಲ. ಪಟ್ ಅಂತ ಮುಗಿಸ್ಕೊಬಿಟ್ರೆ ಆಗತ್ತೆ. ಹಾಗೆ ನಮ್ಮ ಚಾನಲ್ಲು ಒಂಚೂರು ಇದನ್ನೆಲ್ಲ ನೋಡಿಕೊಂಡು ನೀವು ಒಂದು ಸತಿ ಟ್ರೈ ಮಾಡಿ ನಮಗೂ ಒಂದೊಂದು ಕಮೆಂಟ್ ಹಾಕಿ, ಹೆಂಗೆ ಬಂತು, ನಾವು ಹೇಳ್ಕೊಟ್ಟಿರೋ ಥರ ಮಾಡಿದ್ರ ಏನಂತ ಒಂದು ಕಮೆಂಟ್ ಹಾಕಿ, ಒಂದು ಸಬ್ಸ್ಕ್ರೈಬು ಮಾಡ್ಕೊಳ್ಳಿ. ನಮ್ಮದು ಚಾನಲ್ಲು ಹೊಸ ಚಾನಲ್ಲು. ಸ್ವಲ್ಪ ನೋಡಿ ಇದು ಇಷ್ಟ ಆದರೆ ಸಾಕು. ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡೋಣ ಇವಾಗ. ನೋಡಿ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆಯಿತು, ಇಲ್ಲಿ ನಾನು ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ. ನೋಡಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ. ನೋಡಿ ಎಣ್ಣೆ ಬಿಸಿ ಆಗಿದೆ. ಹಂಗೆ ಒಂದೊಂದೇ ನೀಟಾಗಿ ಬಿಟ್ಕೊಳ್ಳಿ, ಅದೇನು ಎಣ್ಣೆನಲ್ಲಿ ಬಿಟ್ಬಿಡಲ್ಲ. ಸ್ವಲ್ಪ ದೊಡ್ಡ ಬಾಣಲೆ ಅಥವಾ ಮುಳುಗೋ ಅಷ್ಟೇ, ಜಾಸ್ತಿ ಎಣ್ಣೆ ಹಾಕಿದರೆ ಅಡ್ಡಿಲ್ಲ. ಇಲ್ಲಿ ನಾನು ಸ್ವಲ್ಪ ಸಾಕಂತ, ಅದು ಮತ್ತು ಎಣ್ಣೆ ಕರೆದಿದ್ದ ಎಣ್ಣೆ ವೇಸ್ಟ್, ಅದು ಮತ್ತೆಂತ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ. ಅದರಿಂದ ಕಡಿಮೆ ಎಣ್ಣೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ 4 ಆರಾಮು ಬೇಯುತ್ತೆ, ಇದರಲ್ಲಿ ಏನು ಸಮಸ್ಯೆ ಇಲ್ಲ. ನೋಡಿ ಎರಡೂ ಕಡೆ ಚೆನ್ನಾಗಿ ಮಗ್ಸಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಸಮೋಸ ಮನೇಲಿ ಮಾಡ್ಬೋದು ಅಂತ. ನೋಡಿ ಸುಲಭನೇ. ಒಂದು ಸ್ವಲ್ಪ ಅದು ಹಿಟ್ಟು ನಿಮಗೆ ಒಳಗಡೆ ತುಂಬಿಕೊಳ್ಳೋದು ಅದು ಒಂದೇ ಸ್ವಲ್ಪ ಕಷ್ಟ ಅನಿಸೋದು, ಬೇರೆ ಯಾವುದು ಇದರಲ್ಲಿ ಕಷ್ಟ ಅಂತ ಅನಿಸಲ್ಲ. ನೋಡಿ ಆರಾಮಾಗಿದೆ ಸಮೋಸ. ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಇದ್ದರೆ ಮನೇಲಿ ಚೆನ್ನಾಗಿ ತಿಂತಾರೆ ಮಾಡಿಕೊಟ್ರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಮೋಸ. ನೋಡಿ ಈ ಥರ ಚೆನ್ನಾಗಿ ಸಣ್ಣ ಊರಿಲಿ ಸ್ವಲ್ಪ ಪೇಷನ್ಸಿಂದ ಬೇಯಿಸ್ಕೊಳ್ಬೇಕು ಚೆನ್ನಾಗಿ. ನೋಡಿ ಮತ್ತು ಆಯಿಲ್ ಕೂಡ ಇದು ಹೀರ್ಕೊಳ್ಳಲ್ಲ, ಎಣ್ಣೆನ ತಗೊಳ್ಳಲ್ಲ. ನೋಡಿ ನೀಟಾಗಿ ಒಂದು ಸ್ವಲ್ಪ ಕೂಡ ಎಣ್ಣೆ ಇಲ್ಲ ಅದರಲ್ಲಿ, ಆ ಥರ ಬಂದಿದೆ. ಯಾಕೆಂದರೆ ಹಿಟ್ಟಲ್ಲಿ ನಾನು ಇದು ಹಾಕಿದ್ನಲ್ಲ ಎಣ್ಣೆ ಅದು ದಾಲ್ಡಾ ಹಾಕ್ತಾರೆ. ಆ್ಯಕ್ಚುಲಿ ದಾಲ್ಡಾ ನಾನು ಹಾಕಿಲ್ಲ ಇಲ್ಲಿ. ಅದು ವನಸ್ಪತಿ ಗೀ ಬರುತ್ತೆ, ಅದದ್ದು ವೆಜಿಟೇಬಲ್ ಆಯಿಲ್ ಬರುತ್ತಲ್ಲ, ಅದನ್ನು ಹಾಕಿದ್ದೀನಿ. ನೀವು ಎಣ್ಣೆ ಕೂಡ ಹಾಕ್ಬೋದು, ಏನಾದರೂ ಹಾಕಿ ಅಡ್ಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ, ನೋಡಿ ಎಷ್ಟು ಸೂಪರಾಗಿ ಸಮೋಸ ಬಂದಿದೆ ಅಂತ ಮಾಡಿಕೊಂಡು ನಮಗೂ ಒಂದು ಕಮೆಂಟ್ ಹಾಕಿ ಚೆನ್ನಾಗಿ ಹೇಗಿತ್ತು ಅಂತ